ಓಂ ನಮೋ ವೆಂಕಟೇಶಾಯ ನಮಃ. ನಮ್ಮ ಪ್ರತಿಯೊಬ್ಬ ವಾಹಿನಿಯ ವೀಕ್ಷಕರಿಗೆ ಆ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ. ನಮ್ಮ ಸಿಂಹರಾಶಿಯವನು ನಾನು. ಜೀವನದಲ್ಲಿ ಬಾಳ ಕಷ್ಟ ಅನುಭವಿಸುತ್ತಿದ್ದೇನೆ. ಪ್ರತಿದಿನ ಬೆಳಗ್ಗೆ ಎದ್ದಾಗಲೇ ಮನಸ್ಸಿಗೆ ಭಾರವಾಗಿರುತ್ತದೆ. ಕೆಲಸಕ್ಕೆ ಹೋಗಬೇಕು ಅನ್ನೋ ಒತ್ತಡ ಇರುತ್ತದೆ. ಆದರೆ ಕೆಲಸಕ್ಕೆ ಹೋದ್ಮೇಲೆ ಮನಸ್ಸಿಗೆ ಆಸಕ್ತಿ ಇರೋದಿಲ್ಲ. ನಾನು ಏನು ಮಾಡ್ತಿದ್ದೇನೋ ಅನ್ನೋ ಗುರಿ ಸ್ಪಷ್ಟವಾಗಿಲ್ಲ. ಪ್ರತಿದಿನ ಕೆಲಸ ಮಾಡ್ತಾ ಇದ್ದೇನೆ, ಆದರೆ ಒಂದು ದಿನವೂ ಸಂತೋಷ ಅನ್ನೋದು ಸಿಗ್ತಿಲ್ಲ. ನಾನು ಮಾಡಿದ ಕೆಲಸಕ್ಕೆ ಫಲ ಸಿಗ್ತಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೂ ಸಕ್ಸಸ್ ಕಾಣಿಸ್ತಿಲ್ಲ. ಇದರಿಂದ ಮನಸ್ಸು ದಿನದಿಂದ ದಿನಕ್ಕೆ ಕುಗ್ಗುತ್ತಿದೆ. ಹಣ ಬರುತ್ತದೆ, ಆದರೆ ಉಳಿಯೋದಿಲ್ಲ. ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಯಾವಾಗಲೂ ಖರ್ಚು ಹೆಚ್ಚಾಗುತ್ತೆ. ಹಣದ ಬಗ್ಗೆ ಭಯ ಹೆಚ್ಚಾಗುತ್ತೆ. ನಾನು ಬೇರೆ ಏನಾದರೂ ಮಾಡೋಣ ಅಂದರೆ ಅದರಲ್ಲೂ ಯಶಸ್ಸು ಸಿಗ್ತಿಲ್ಲ. ಇದರಿಂದ ನಾನು ನನ್ನ ಮೇಲೆಯೇ ಅನುಮಾನ ಪಡ್ತಿದ್ದೇನೆ. ನನ್ನ ಜೀವನ ಏಕೆ ಹೀಗೆ ಅನ್ನೋ ಪ್ರಶ್ನೆ ಬರುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನನ್ನ ಗುರುಬಲ ಕಡಿಮೆ ಇರೋದು. ಗುರುಬಲ ಕಡಿಮೆ ಇದ್ದಾಗ ಜೀವನದಲ್ಲಿ ದಾರಿ ಕಾಣೋದಿಲ್ಲ. ಎಷ್ಟು ಮಾಡಿದ್ರೂ ಫಲ ಸಿಗೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆದರೆ ಇದಕ್ಕೆ ಪರಿಹಾರ ಇದೆ. ನಾನು ಬದಲಾಗಬಹುದು. ನನ್ನ ಜೀವನವೂ ಬದಲಾಗಬಹುದು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಕಡೆ ನೋಡಿಕೊಂಡು ನಮಸ್ಕಾರ ಮಾಡಬೇಕು. ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ಸೂರ್ಯ ದೇವರಿಗೆ ನೀರು ಅರ್ಪಿಸಬೇಕು. ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪ್ರತಿ ಗುರುವಾರ ಹತ್ತಿರದ ಶಿವ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ದಕ್ಷಿಣಾಮೂರ್ತಿ ಪೂಜೆ ಮಾಡಬೇಕು. ಹಳದಿ ಹೂವು ಅರ್ಪಿಸಬೇಕು. ಇದು ನನ್ನ ಗುರುಬಲವನ್ನು ಹೆಚ್ಚಿಸುತ್ತದೆ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಬೇಕು. ಹನುಮಾನ್ ಚಾಲಿಸಾ ಓದಬೇಕು. ಇದು ನನ್ನ ಮನಸ್ಸಿಗೆ ಶಕ್ತಿ ಕೊಡುತ್ತದೆ. ನಾನು ದಿನವೂ ಸ್ವಲ್ಪ ಹಣ ಉಳಿಸಬೇಕು. ಅದು 10 ರೂಪಾಯಿ ಆದರೂ ಸಾಕು. ಅಭ್ಯಾಸ ಮುಖ್ಯ. ಇದು ನನ್ನ ಹಣಕಾಸಿನ ಸ್ಥಿತಿಯನ್ನು ಬದಲಾಯಿಸುತ್ತದೆ. ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಬೇಕು. ಫೋನ್ ಮತ್ತು ಬೇಜಾರು ಮಾಡುವ ವಿಚಾರಗಳನ್ನು ಕಡಿಮೆ ಮಾಡಬೇಕು. ಒಂದೇ ಕೆಲಸವನ್ನು ದಿನವೂ ಮಾಡಬೇಕು. ನಿಲ್ಲದೇ ಮುಂದುವರಿಸಬೇಕು. ನಾನು ನನ್ನ ಮೇಲೆ ನಂಬಿಕೆ ಇಡಬೇಕು. ನನ್ನ ಸಮಯ ಬರಲಿದೆ ಅನ್ನೋ ವಿಶ್ವಾಸ ಇರಬೇಕು. ಈ ಕಷ್ಟ ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ. ನಾನು 21 ದಿನ ಈ ಎಲ್ಲವನ್ನು ಅನುಸರಿಸಿದರೆ ನನ್ನ ಮನಸ್ಸು ಬದಲಾಗುತ್ತದೆ. ನನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ನನ್ನ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹಣ ಕೂಡ ನಿಧಾನವಾಗಿ ಬರುತ್ತದೆ. ನಾನು ಬಲವಾದವನು. ನಾನು ಗೆಲ್ಲುತ್ತೇನೆ. ನನ್ನ ಜೀವನವನ್ನು ನಾನು ಬದಲಿಸುತ್ತೇನೆ.